Dear friends, welcome to Janaki Tutorials. Today we will discuss about KSET 2023 paper 1 question paper with solved and with explanation and related these notes I will share in the Telegram group. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಸೊ ಜಾಯಿನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರೀ ಫ್ರೆಂಡ್ಸ್ ನೋಡ್ತಾ ಹೋಗೋಣ. KSET 2023 ಪೇಪರ್ 1. ಓಕೆ, ಸಿ ದ ಫಸ್ಟ್ ಕ್ವಶನ್. Cartagena Protocol on Biosafety is a part of which of the following protocols? Option A, Montreal Protocol, Paris Agreement, Kyoto Protocol, Convention on Biological Diversity. The answer ನೋಡೋಣ. See here. Montreal Protocol. So before of that answer is D. ಏನಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ. ಏನು ನೋಡ್ತಾ ಹೋಗೋಣ, ಒಂದೊಂದೇ ಆಪ್ಷನಿಂದ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗ್ರಿ. ಸೊ ಏನಿದೆ ನೋಡ್ರಿ, ಓದ್ಕೊಳ್ರಿ. ಯಾಕೆಂದರೆ ನಾವು ಕ್ವಶನ್ ಪೇಪರ್ ಏನೋ ಸಾಲ್ವ್ ಮಾಡ್ತೀವಿ ಹೆಂಗೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ನ ಓದೋದು, ಇಷ್ಟು ಕ್ವಶನ್ನ ಓದ್ಬಿಟ್ಟು ಏನು ಮಾಡೋದು, ಓಕೆ ನೆಕ್ಸ್ಟ್ ಆನ್ಸರ್ ನೋಡೋದು ಯಾವುದು ಅಂಥೇಳಿ. ಓಕೆ ಡಿ ಇದೆ, ಹಾಗಂದ್ರೆ ಡಿ ಈಸ್ ಅ ಆನ್ಸರ್. ಯಾವುದು? ಕನ್ವೆನ್ಷನಲ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಂದು ಹೇಳಿ. ಬಟ್ ನಾವು ಇನ್ ಡೀಟೇಲಾಗಿ ಇನ್ ಡೆಪ್ತಾಗಿ ಓದಲ್ಲ, ಅದಕ್ಕೆ ನಮಗೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರೋದು. ಏನು ಮಾಡಬೇಕು, ಒಂದು ಕ್ವಶನ್ ನಾವು ಓದಿದ್ವಾ, ಸೊ ನೆಕ್ಸ್ಟು ಎ ಬಿ ಸಿ ಡಿ ಆನ್ಸರ್ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ, ಬಟ್ ನಾವು ಈ 4 ಆಪ್ಷನ್ ಬಗ್ಗೆ ಡೀಟೇಲಾಗಿ ತಿಳ್ಕೋಬೇಕು. ಸೊ ಡೀಟೇಲಾಗಿ ತಿಳ್ಕೊಂಡಾಗ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಮಾಡ್ಬೋದು, ಈ ಕಾನ್ಸೆಪ್ಟನ್ನು ಅವರು ಫೋಕಸ್ ಮಾಡಿದರು ಅಂದರೆ ಇದೇ ಕ್ವಶನ್ನ ಅವರು ಕೇಳಲ್ಲ, ಹೌದಾ? ಬೇರೆ ಬೇರೆ ಕ್ವಶನ್ಸ್ನ ಕೇಳ್ತಿರ್ತಾರೆ. ಬೇರೆ ಬೇರೆ ಕ್ವಶನ್ಸು ಅಂದರೆ ಇದ್ರ ರಿಲೇಟೆಡ್ಡೇ ಇರ್ಬೋದು, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ಯಾವುದಾದ್ರೂ ಕ್ವಶನ್ಸ್ನ ರೀಡ್ ಮಾಡಿದರೆ ನಾವೇನು ಮಾಡಬೇಕು, ಈ 4 ಆಪ್ಷನ್ಸ್ನು ಅನಲೈಸ್ ಮಾಡ್ಕೊತ ಓದಬೇಕು. ಸೊ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಹಿಡಿದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇದರದ್ದು PDF ಅವ್ರ ಫೋಟೋಸು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನಲ್ಲಿ ಹಾಕಿರ್ತೀನಿ. ಓಕೆನಾ? ಡಿ ಈಸ್ ಅ ಆನ್ಸರ್, ದಟ್ ಈಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಓಕೆ, ನೆಕ್ಸ್ಟ್ ಕ್ವಶನ್. 2 statements are given below. One is labeled as assertion and other one is labeled as reason. Choose the correct code for your answer. ಸಿ, ಇವರಂದರೆ ಒಂದು ಅಸರ್ಷನ್ ಇದೆ, ಇನ್ನೊಂದು ರೀಸನ್ ಇದೆ. ಓಕೆನಾ? ಸೊ ಈ ಅಸರ್ಷನ್ಗೆ ಇದು ರೀಸನ್ ಆಗಬೇಕು, ಹಾಗೆ ಆಪ್ಷನ್ಸ್ನು ಕೊಟ್ಟಿರ್ತಾರೆ. ಏನು ರೈಟಾ ರಾಂಗಾ ಅಂತ ನಾವು ಹೇಳಬೇಕು. ಏನು ಹಾಗಾದರೆ, ಲೇಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಸಸ್ಪೆಕ್ಟೆಬಲ್ ಟು ಪೊಲ್ಯೂಷನ್ ದ್ಯಾನ್ ರಿವರ್ಸ್. ವಾಟರ್ ಇನ್ ಲೇಕ್ಸ್ ಮೇ ಟೇಕ್ ಡಿಕೇಡ್ಸ್ ಟು ಬಿ ರಿಪ್ಲೇಸ್ಡ್. ರೈಟ್? ಸೊ ಹಾಗಾದರೆ ಇವೆರಡು ಆಪ್ಷನ್ ರೈಟಾ, ಆರ್ ಇದರಲ್ಲಿ 1 ರಾಂಗು 1 ರೈಟಾ? ಫಸ್ಟ್ ಈಸ್ ಅಸರ್ಷನ್, ನೆಕ್ಸ್ಟ್ ಈಸ್ ರೀಸನ್. ಸೊ ಬೋತ್ ಆರ್ ರೈಟ್ ಆರ್ ರಾಂಗ್. ನೋಡೋಣ ಆನ್ಸರ್. ಆನ್ಸರ್ ಈಸ್ ಎ. ಏನಿದೆ, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ಎ ಅಂತಂದು ಹೇಳಿದೆ. ಓಕೆನಾ? ಸೊ ಆನ್ಸರ್ ಡೀಟೇಲ್ಸ್ ಇದೆ, ಏನಕ್ಕೆ ಏನೇ ಆನ್ಸರು ಅಂತಂದು ಹೇಳಿ ನೋಡ್ಕೊಳ್ರಿ. ನೆಕ್ಸ್ಟ್, ಮೀಥೇನ್ ಅ ಗ್ರೀನ್ ಹೌಸ್ ಗ್ಯಾಸ್ ಈಸ್ ಎಮಿಟೆಡ್ ಫ್ರಮ್. ಮೀಥೇನ್ ಈಸ್ ಎಮಿಟೆಡ್ ಫ್ರಮ್ ಅಂತ ಹೇಳಿ ಕ್ವಶನ್ ಇದೆ, ಹೌದಾ? ಸೊ ಆಪ್ಷನ್ ಎ ಈಸ್ ಲ್ಯಾಂಡ್ ಫಿಲ್ಸ್, ಕನ್ಸ್ಟ್ರಕ್ಷನ್ ಪ್ರೈಸ್, ವೆಟ್ಲ್ಯಾಂಡ್ಸ್, ಇ ವೇಸ್ಟ್. ಹೌದಾ? ಸಿ ಯಾವುದಾಗ್ಬೋದು ಆನ್ಸರು? ಆನ್ಸರ್ ಈಸ್ 3. ದಟ್ ಈಸ್ 1 and 3 ಆರ್ ದ ರೈಟ್. ಲ್ಯಾಂಡ್ ಫಿಲ್ಸ್ ಆ್ಯಂಡ್ ವೆಟ್ಲ್ಯಾಂಡ್ಸ್ ಆರ್ ದ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ನೀಡಿದ್ದೀನಿ, ಓದ್ಕೊಳ್ರಿ. ದೆನ್ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. ಹಿಸ್ಟೋಸಾಲ್ಸ್, ಆ್ಯಂಡಿಸಾಲ್ಸ್, ಜೆಲಿಸಾಲ್ಸ್, ಆ್ಯರಿಡಿಸಾಲ್ಸ್ ಅಂತ ಹೇಳಿ, ಹೌದಾ? ಸೊ ಸಾಯಿಲ್ ರಿಲೇಟೆಡ್ ಕ್ವಶನ್ ಇದು. ಸೊ ಆನ್ಸರ್ ಈಸ್ ಎ. Histosols are the characterized by the soils with the thick
upper layer organic matter, then soil order consisting of soils with thick upper layer of organic matters. ಸೊ ಇದರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀನಿ, ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಓಕೆನಾ. ಸೆಂಟರ್ ಫಾರ್ ಎಕೋಲಜಿಕಲ್ ಸೈನ್ಸ್ ಇದೆ ಬೆಂಗಳೂರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್, ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ, ಗೋವಿಂದ್ ಬಾಲಾ ಪಾಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯ ಎನ್ವಿರಾನ್ಮೆಂಟ್ ಅಲ್ಮೋರಾ. ಸೊ ಆನ್ಸರ್ ಈಸ್ ಸಿ. ಸಿ ಇಸ್ ನಾಟ್ ಕರೆಕ್ಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿಲ್ಲ. ಓಕೆನಾ. ಸೊ ಅದು ಆ್ಯಕ್ಚುಲಿ ಇರೋದು ಇನ್ಕರೆಕ್ಟು. ಸೊ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಆ್ಯಕ್ಚುಲಿ ಲೊಕೇಟೆಡ್ ಇನ್ ಭೋಪಾಲ್, ನಾಟ್ ಅ ಕಲ್ಕತ್ತಾ. ಓಕೆನಾ. ಸಿ, ಇಲ್ಲಿದೆ ಎಲ್ಲ ಎಕ್ಸ್ಪ್ಲನೇಷನ್ನು, ನೋಡ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಕ್ವಶನ್, which ancient of learning is often considered the world's first university and was located in present day Bihar? So which is ancient center? All these options. ನೋಡೋಣ ಆನ್ಸರ್ನ. ಓಕೆ, ಸಿ ಎ, ನಲಂದಾ ಯೂನಿವರ್ಸಿಟಿ ಇನ್ ಬಿಹಾರ್. ಓಕೆನಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ? ಸೊ ಆಪ್ಷನ್ 4 ಇದ್ದಾವೆ, ನೋಡ್ರಿ ಯಾವುದಾಗ್ಬೋದು ಆಪ್ಷನ್ನು. ನೋಡೋಣ. ಆನ್ಸರ್ ಈಸ್ ಬಿ, ದಟ್ ಈಸ್ ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಸೊ ಪ್ರೈಮರಿ ಫೋಕಸ್ ಆನ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಈಸ್ preserving traditional art and culture. Next question, which among the following cannot be stand alone institutions of higher education? Cannot be stand alone institutions of higher education: affiliated college, business schools, nursing, polytechnics. So the answer is option number A. Affiliated colleges are not be stand-alone institutions of higher education. Okay, next question. A university that shares learning resources with universities can be described as. A university that shares a learning resources with universities can be described as. See the answer, that is C, Meta University. Okay, see the explanation. Next question, NAC is a or an recognizing body, accrediting body, affiliating body, auditing body. So ಏನು NAC ಅಂದರೆ ಆಪ್ಷನ್ ನಂಬರ್ ಬಿ, accrediting body. ಸೊ ಏನು NAC is a National Assessment and Accreditation Counseling ಅಂತ. ಓಕೆನಾ. ಸೊ that is accrediting body. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಅದರ್ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಸೊ ಈ ಪೇಪರ್ 1ನಲ್ಲಿ ಟೋಟಲಿ 50 ಕ್ವಶನ್ಸ್ ಇರ್ತಾವಲ್ಲ, ಅದರಲ್ಲಿ ಆಲ್ರೆಡಿ 10 ಕ್ವಶನ್ಸ್ ಇವಾಗ ಸಾಲ್ವ್ ಮಾಡಿದೆ. ಇನ್ನು ರಿಮೈನಿಂಗ್ ಕ್ವಶನ್ಸ್ಗಾಗಿ ಚಾನಲ್ಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಎವ್ರಿ ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡಿದಾಗೆಲ್ಲ ನಿಮಗೆ ಮೆಸೇಜ್ ಅವ್ರ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಸೊ ಅಲ್ಲೆಲ್ಲ ನೋಟ್ಸ್ನ ನಾನು ಸೆಂಡ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು.